ಇನ್ನು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರ ಮಾಡೋದಲ್ಲ, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿಚಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾಗುತ್ತೆ ನೋಡೋಣ, ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅದು. ಹೀಗಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅವರವರು ಮಾಡಿಕೊಳ್ತಾರೆ. ಇದನ್ನ ಕೇಂದ್ರ ಸರ್ಕಾರದಿಂದ ಈ ಜಾತಿ ಜನಗಣತಿ ಮಾಡಿರೋದಲ್ಲ. ಇವತ್ತು ರಾಜ್ಯದ ಸಚಿವ ಸಂಪುಟದ ಇದೆ, ಅಲ್ಲಿ ಏನಾಗುತ್ತೋ ನೋಡಬೇಕು, ನಾನು ಆ ರಿಪೋರ್ಟ್ ಕೂಡ ನೋಡಿಲ್ಲ ಅಂತ ಮಾತಾಡಿದ್ದಾರೆ. ನೋಡಿ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವರವ್ರು ಮಾಡ್ತಾರೆ. ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದೇನು ಅಲ್ಲ. ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ. ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಅದೇ ಇರ್ಬೋದು. ನನ್ನ ಅಭಿಪ್ರಾಯ ನಾ ಹೇಳಿದೆ. ನೋಡಿ, ಇನ್ನು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರ ಮಾಡೋದಲ್ಲ, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿಚಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾಗುತ್ತೆ ನೋಡೋಣ, ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅದು. ಹೀಗಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅವರವರು ಮಾಡಿಕೊಳ್ತಾರೆ. ಇದನ್ನ ಕೇಂದ್ರ ಸರ್ಕಾರದಿಂದ ಈ ಜಾತಿ ಜನಗಣತಿ ಮಾಡಿರೋದಲ್ಲ. ಇವತ್ತು ರಾಜ್ಯದ ಸಚಿವ ಸಂಪುಟದ ಇದೆ, ಅಲ್ಲಿ ಏನಾಗುತ್ತೋ ನೋಡಬೇಕು, ನಾನು ಆ ರಿಪೋರ್ಟ್ ಕೂಡ ನೋಡಿಲ್ಲ ಅಂತ ಮಾತಾಡಿದ್ದಾರೆ. ನೋಡಿ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವರವ್ರು ಮಾಡ್ತಾರೆ. ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದೇನು ಅಲ್ಲ. ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ. ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಅದೇ ಇರ್ಬೋದು. ನನ್ನ ಅಭಿಪ್ರಾಯ ನಾ ಹೇಳಿದೆ. ನೋಡಿ, ಇನ್ನು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರ ಮಾಡೋದಲ್ಲ, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿಚಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾಗುತ್ತೆ ನೋಡೋಣ, ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅದು. ಹೀಗಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅವರವರು ಮಾಡಿಕೊಳ್ತಾರೆ. ಇದನ್ನ ಕೇಂದ್ರ ಸರ್ಕಾರದಿಂದ ಈ ಜಾತಿ ಜನಗಣತಿ ಮಾಡಿರೋದಲ್ಲ. ಇವತ್ತು ರಾಜ್ಯದ ಸಚಿವ ಸಂಪುಟದ ಇದೆ, ಅಲ್ಲಿ ಏನಾಗುತ್ತೋ ನೋಡಬೇಕು, ನಾನು ಆ ರಿಪೋರ್ಟ್ ಕೂಡ ನೋಡಿಲ್ಲ ಅಂತ ಮಾತಾಡಿದ್ದಾರೆ. ನೋಡಿ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವರವ್ರು ಮಾಡ್ತಾರೆ. ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದೇನು ಅಲ್ಲ. ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ. ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಅದೇ ಇರ್ಬೋದು. ನನ್ನ ಅಭಿಪ್ರಾಯ ನಾ ಹೇಳಿದೆ. ನೋಡಿ, ಇನ್ನು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರ ಮಾಡೋದಲ್ಲ, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿಚಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾಗುತ್ತೆ ನೋಡೋಣ, ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅದು. ಹೀಗಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅವರವರು ಮಾಡಿಕೊಳ್ತಾರೆ. ಇದನ್ನ ಕೇಂದ್ರ ಸರ್ಕಾರದಿಂದ ಈ ಜಾತಿ ಜನಗಣತಿ ಮಾಡಿರೋದಲ್ಲ. ಇವತ್ತು ರಾಜ್ಯದ ಸಚಿವ ಸಂಪುಟದ ಇದೆ, ಅಲ್ಲಿ ಏನಾಗುತ್ತೋ ನೋಡಬೇಕು, ನಾನು ಆ ರಿಪೋರ್ಟ್ ಕೂಡ ನೋಡಿಲ್ಲ ಅಂತ ಮಾತಾಡಿದ್ದಾರೆ. ನೋಡಿ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವರವ್ರು ಮಾಡ್ತಾರೆ. ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದೇನು ಅಲ್ಲ. ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ. ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಅದೇ ಇರ್ಬೋದು. ನನ್ನ ಅಭಿಪ್ರಾಯ ನಾ ಹೇಳಿದೆ. ನೋಡಿ, ಇನ್ನು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರ ಮಾಡೋದಲ್ಲ, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿಚಾರ.
ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾಗುತ್ತೆ ನೋಡೋಣ. ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅದು. ಹೀಗಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅವರವರು ಮಾಡಿಕೊಳ್ತಾರೆ ಇದನ್ನ. ಕೇಂದ್ರ ಸರ್ಕಾರದಿಂದ ಈ ಜಾತಿ ಜನಗಣತಿ ಮಾಡಿರೋದಲ್ಲ. ಇವತ್ತು ರಾಜ್ಯದ ಸಚಿವ ಸಂಪುಟದ ಇದೆ, ಅಲ್ಲಿ ಏನಾಗುತ್ತೋ ನೋಡಬೇಕು. ನಾನು ಆ ರಿಪೋರ್ಟ್ ಕೂಡ ನೋಡಿಲ್ಲ ಅಂತ ಮಾತಾಡಿದ್ದಾರೆ. ನೋಡಿ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವರವ್ರು ಮಾಡ್ತಾರೆ. ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದೇನು ಅಲ್ಲ. ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ. ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಅದೇ ಇರ್ಬೋದು. ನನ್ನ ಅಭಿಪ್ರಾಯ ನಾ ಹೇಳಿದೆ. ನೋಡಿ, ಇನ್ನು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರ ಮಾಡೋದಲ್ಲ, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾಗುತ್ತೆ ನೋಡೋಣ. ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅದು. ಹೀಗಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅವರವರು ಮಾಡಿಕೊಳ್ತಾರೆ ಇದನ್ನ. ಕೇಂದ್ರ ಸರ್ಕಾರದಿಂದ ಈ ಜಾತಿ ಜನಗಣತಿ ಮಾಡಿರೋದಲ್ಲ. ಇವತ್ತು ರಾಜ್ಯದ ಸಚಿವ ಸಂಪುಟದ ಇದೆ, ಅಲ್ಲಿ ಏನಾಗುತ್ತೋ ನೋಡಬೇಕು. ನಾನು ಆ ರಿಪೋರ್ಟ್ ಕೂಡ ನೋಡಿಲ್ಲ ಅಂತ ಮಾತಾಡಿದ್ದಾರೆ. ನೋಡಿ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವರವ್ರು ಮಾಡ್ತಾರೆ. ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದೇನು ಅಲ್ಲ. ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ. ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಅದೇ ಇರ್ಬೋದು. ನನ್ನ ಅಭಿಪ್ರಾಯ ನಾ ಹೇಳಿದೆ. ನೋಡಿ, ಇನ್ನು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರ ಮಾಡೋದಲ್ಲ, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾಗುತ್ತೆ ನೋಡೋಣ. ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅದು. ಹೀಗಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅವರವರು ಮಾಡಿಕೊಳ್ತಾರೆ ಇದನ್ನ. ಕೇಂದ್ರ ಸರ್ಕಾರದಿಂದ ಈ ಜಾತಿ ಜನಗಣತಿ ಮಾಡಿರೋದಲ್ಲ. ಇವತ್ತು ರಾಜ್ಯದ ಸಚಿವ ಸಂಪುಟದ ಇದೆ, ಅಲ್ಲಿ ಏನಾಗುತ್ತೋ ನೋಡಬೇಕು. ನಾನು ಆ ರಿಪೋರ್ಟ್ ಕೂಡ ನೋಡಿಲ್ಲ ಅಂತ ಮಾತಾಡಿದ್ದಾರೆ. ನೋಡಿ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವರವ್ರು ಮಾಡ್ತಾರೆ. ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದೇನು ಅಲ್ಲ. ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ. ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಅದೇ ಇರ್ಬೋದು. ನನ್ನ ಅಭಿಪ್ರಾಯ ನಾ ಹೇಳಿದೆ. ನೋಡಿ, ಇನ್ನು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರ ಮಾಡೋದಲ್ಲ, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾಗುತ್ತೆ ನೋಡೋಣ. ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅದು. ಹೀಗಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅವರವರು ಮಾಡಿಕೊಳ್ತಾರೆ ಇದನ್ನ. ಕೇಂದ್ರ ಸರ್ಕಾರದಿಂದ ಈ ಜಾತಿ ಜನಗಣತಿ ಮಾಡಿರೋದಲ್ಲ. ಇವತ್ತು ರಾಜ್ಯದ ಸಚಿವ ಸಂಪುಟದ ಇದೆ, ಅಲ್ಲಿ ಏನಾಗುತ್ತೋ ನೋಡಬೇಕು. ನಾನು ಆ ರಿಪೋರ್ಟ್ ಕೂಡ ನೋಡಿಲ್ಲ ಅಂತ ಮಾತಾಡಿದ್ದಾರೆ. ನೋಡಿ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವರವ್ರು ಮಾಡ್ತಾರೆ. ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದೇನು ಅಲ್ಲ. ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ